Hello everyone, welcome back to my YouTube channel. Nanima Chandana Sandeep. ಕಳೆದ ವ್ಲಾಗ್ಸ್ಗಳಲ್ಲಿ ನಾನು ಅಮ್ಮ ಬ್ಯಾಂಗ್ಳೂರು ಮನೆಗೆ ಬಂದಿದ್ದು, ಹಾಗೆಯೇ ಅಮ್ಮನ ಜೊತೆ ಕೆಲವೊಂದು ವಿಡಿಯೋನ ನಾನು ಶೇರ್ ಮಾಡಿದ್ದೆ. ಸೊ ವ್ಲಾಗ್ಸ್ನ ಶೇರ್ ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ದಿನನೇ ಆಗಿತ್ತು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಈ ಒಂದು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಮ್ಮ ಹೋಗಿ ಆಲ್ಮೋಸ್ಟ್ 1 ವೀಕೇ ಆಗೋಯ್ತು. ಸೊ ಎಡಿಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡೋದಕ್ಕೂ ಮನಸ್ಸಿರಲಿಲ್ಲ. ಸೊ ಯಾಕೆ, ಏನು ರೀಸನ್ ಏನು ಅನ್ನೋದನ್ನ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅಮ್ಮ ಇವಾಗ ಹೊರಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಇವತ್ತು 5 o'clockಗೆ ಎದ್ಬಿಟ್ಟು ಅಮ್ಮನಿಗೆ ಸ್ವಲ್ಪ ಟೀ ಹಾಗೆಯೇ ಟಿಫನ್ನ ಕೂಡ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ದೋಸೆ ಬ್ಯಾಟರ್ನ ಮಾಡ್ಕೊಂಡಿದ್ದೆ ಲಾಸ್ಟ್ ನೈಟೇ. ಸೊ ಹಾಗಾಗಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಇಷ್ಟು ಬೇಗ ತಿನ್ನೋದಕ್ಕಾಗಲ್ಲ. ಸೊ 5:30ಗೆ ಎದ್ಬಿಟ್ಟು ಇವಾಗ ಒಂದು 6:30 ಹಾಗೆ ಮನೆ ಬಿಡಬೇಕಾಗತ್ತೆ. ಸೊ 6:30 ಹಾಗೆ ಬಸ್ಸಿಗೆ ಹೋಗ್ತಾರಮ್ಮ. ಸೊ ಬೇಗ ಹೋದರೆ ಬೇಗ ರೀಚ್ ಆಗ್ತಾರೆ ಅಂತ ಅಷ್ಟೇ. ಸೊ ಡೇ ಟೈಮಲ್ಲಿ ಹೋದರೆ ಥ್ರೂಔಟ್ ಡೇ ಜರ್ನಿಗೆ ಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರಿಗೆ 5 to 6 hours ಜರ್ನಿ ಆಗುತ್ತೆ. ಸೊ ಹಾಗಾಗಿ ಅಮ್ಮ ಸ್ವಲ್ಪ ಬೇಗ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಒಂದು ಮಧ್ಯಾಹ್ನದೊಳಗೆ ಮನೆಗೆ ರೀಚ್ ಆಗ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆನೇ ಹೊರಟಿದ್ದಾರೆ. ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಸೊ ನಾನಲ್ಲಿ ಟೀ ಮಾಡ್ತಾ ಇದ್ದೀನಿ. ಸೊ ಟೀ ಮತ್ತು ದೋಸೆನ ಕೂಡ ರೆಡಿ ಮಾಡಿ ಬಾಕ್ಸಿಗೆ ಪ್ಯಾಕ್ ಮಾಡಿದೆ. ಅಮ್ಮ ಹೋಗೋ ಟೈಮ್ ಆಯಿತು. ಸೊ ಹಾಗಾಗಿ ಮಕ್ಕಳಿಗೆ ಹೇಳೋಣ ಅಂತ ಬಂದರು. ಮಕ್ಕಳಿಗೆ ಫುಲ್ಲು ನಿದ್ದೆ ಮೂಡು. ಸೊ ವಸಿಷ್ಠ ಅಂತೂ ಕೂತ್ಕೊಂಡು ನಿದ್ದೆನೇ ಮಾಡ್ತಾ ಇದ್ದ. ಅಮ್ಮ ಬ್ಯಾಂಗ್ಳೂರು ಮನೆಗೆ ಬಂದು ತುಂಬಾ ದಿನ ಆಗಿತ್ತು. ಸೊ ಹಾಗಾಗಿ ಅಮ್ಮನಿಗೊಂದು ಸ್ಯಾರಿನ ಕೂಡ ತಂದಿದ್ವಿ. ನಾನು ಆಲ್ರೆಡಿ ಸ್ಯಾರಿ ಶಾಪಿಂಗ್ ಬ್ಲಾಗ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ವಾಚ್ ಮಾಡಿಲ್ಲ, ಸೊ ಪ್ಲೀಸ್ ವಾಚ್ ಮಾಡಿ ಆ ವಿಡಿಯೋನ. ತುಂಬಾ ಚೆನ್ನಾಗಿದೆ. ಸುದರ್ಶನ್ ಸಿಲ್ಕಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಸ್ಯಾರೀಸಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಸುದರ್ಶನ್ ಸಿಲ್ಕಲ್ಲಿ. ಅಮ್ಮನಿಗೆ ಮಾತ್ರ ಸ್ಯಾರಿ ತೊಗೊಳೋ ಪ್ಲಾನ್ ಇತ್ತು, ಬಟ್ ಫೈನಲಿ ನಾನು ಕೂಡ ಒಂದು ತೊಗೊಂಡೆ. ಸೊ ಅದನ್ನು ಕೂಡ ಮುಂದಿನ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ಸ್ಯಾರಿ ಅಂತ. ತುಂಬ ದಿನ ಆದಮೇಲೆ ಅಮ್ಮ ಬ್ಯಾಂಗ್ಳೂರು ಮನೆಗೆ ಬಂದಿದ್ರು. ಸೊ ಇಷ್ಟು ದಿನ ಇದು ತುಂಬಾ ಖುಷಿ ಆಯಿತು. ಸೊ ಇವತ್ತು ಹೊರಡ್ತಾ ಇದ್ದಾರೆ. ಅಮ್ಮನ ಮೆಜೆಸ್ಟಿಕ್ಕಿಗೆ ಡ್ರಾಪ್ ಮಾಡಿ ಬರೋಣ ಅಂತ ನಾನು ಅಮ್ಮ ಹೊರಟ್ವಿ. ಸೊ ಬೇಗನೆ ಕ್ಯಾಬ್ ಕೂಡ ಬುಕ್ ಮಾಡಿದ್ದೆ, ಸೊ ಇನ್ ಟೈಮಿಗೆ ರೀಚ್ ಆಗೋಕ್ಕೆ ಅಂತ. ಸೊ ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಎಲ್ಲ ಊರಿಗೂ ಕೂಡ ತುಂಬಾ ಬಸ್ ಇರುತ್ತೆ. ಸೊ ಎವ್ರಿ 10 minutes ಕೂಡ ಒಂದು ಬಸ್ ಇರೋದ್ರಿಂದ ಬಸ್ಸಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಫೈನಲಿ ಬ್ಯಾಂಗ್ಳೂರು ಟು ಚಿಕ್ಕಮಂಗ್ಳೂರು ಬಸ್ಸಿಗೆ ಕೂರಿಸ್ಬಿಟ್ಟು ನಾನು ರಿಟರ್ನ್ ಮನೆಗೆ ಬಂದೆ. ಸೊ ಇಲ್ಲಿ ಸ್ವಲ್ಪ ಟೈಮ್ ಕೂಡ ಆಗಿತ್ತು. ಫುಡ್ನ ಕೂಡ ಪ್ರಿಪೇರ್ ಮಾಡಬೇಕಾಗಿತ್ತು. ನಾನು ಟಿಫನ್ಗೆ ದೋಸೆ ಅಂತ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಸಂದೀಪ್ ನನಗೆ ದೋಸೆ ಬೇಡ, ಓಟ್ಸ್ ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಸಂದೀಪ್ ಇವತ್ತು ಓಟ್ಸ್ನ ಪ್ರಿಪೇರ್ ಮಾಡ್ಕೊಂಡ್ವಿ. ಸೊ ಓಟ್ಸಿಗೆ ಏನಿಲ್ಲ, ಜಸ್ಟ್ ನಾನು ಮಿಲ್ಕ್ ಮತ್ತು ಓಟ್ಸನ್ನು ಹಾಕಿ ನಾನು ಫುಲ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ತುಂಬಾ ಒಂದು ತಿಕ್ಕಾಗಿ ಮಾಡಿಕೊಂಡ್ರೆ ಸ್ವಲ್ಪ ಆರಿದ ಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಾಂದರೆ ನೀವು ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಆ ಥರ ತುಂಬಾ ತಿಕ್ಕಾಯಿತು ಅಂದರೆ. ಸೊ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರಲ್ಲಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ಸಂದೀಪ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗೋಯಿತು. ನಾನು ರಿಟರ್ನ್ ಬರೋದೇ ಒಂದು 8:30 8:45 ಆಗೋಯಿತು. ಸೊ ಹಾಗಾಗಿ ಇವಾಗ ಓಟ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಪ್ಯಾಕ್ ಮಾಡಿಕೊಟ್ರೆ ಅವ್ರ ಆಫೀಸಲ್ಲಿ ತಿಂದ್ಕೊಳ್ತಾರೆ ಅಂತ. ಮೊದಲು ಬಾಕ್ಸಿಗೆ ಓಟ್ಸ್ ಮಿಕ್ಸ್ನ ಹಾಕಿಬಿಟ್ಟು ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಲಾಸ್ಟಿಗೆ ಚಿಯಾ ಸೀಡ್ಸ್ ಮತ್ತು ಫ್ಲಾಕ್ ಸೀಡ್ಸ್ ಪೌಡರ್ ಇರುತ್ತೆ. ಸೊ ಅದನ್ನು ಕೂಡ ಹಾಕಿಬಿಟ್ಟು ಪ್ಯಾಕ್ ಮಾಡಿಕೊಟ್ಟೆ. ಸೊ ಫೈನಲಿ ಅವನ್ನೆಲ್ಲ ಕಳಿಸಿದ್ಮೇಲೆ ನಾನು ಇವಾಗ ಟಿಫನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೂ ಕೂಡ ಸೇಮ್ ಓಟ್ಸ್ನ ಮಾಡ್ಕೊಂಡಿದ್ದೆ ವಿತ್ ಡ್ರೈ ಫ್ರೂಟ್ಸು. ಅದಕ್ಕೆ ನಾನು ಬನಾನಾ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಬನಾನಾ ಮತ್ತು ಆ್ಯಪಲ್ನ ಆ್ಯಡ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಬಟ್ ಸಂದೀಪ್ಗೆ ಫ್ರೂಟ್ ಆ್ಯಡ್ ಮಾಡಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವರಿಗೆ ಪ್ಲೈನ್ ಆಗಿ ಓನ್ಲಿ ಡ್ರೈ ಫ್ರೂಟ್ಸ್ ಅಷ್ಟೇ ಕೊಡ್ತೀನಿ. ಇವತ್ತು ವಶಿಗೆ ಹಾಲಿಡೇ ಇದ್ದ ಕಾರಣ ಅವನು ಕೂಡ ಮಲ್ಲಿದ್ದ. ಸೊ ಇಬ್ರಿಗೂ ಕೂಡ ದೋಸೆನ ಮಾಡಿಕೊಟ್ಟೆ. ಫೈನಲಿ ನಾನು ಟಿಫನ್ ಮಾಡ್ಕೊಂಡು ಅಂತ ಬಂದೆ. ಸೊ ನನಗೆ ಟಿಫನ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಕ್ಲೈಮೇಟ್ ತುಂಬಾ ಕಾಮ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಬಾಲ್ಕನಿಲಿ ಟಿಫನ್ ಮಾಡೋದು ಜಾಸ್ತಿ. ಇತ್ತೀಚೆಗೆ ಯೋಗ ಆ್ಯಂಡ್ ಎಕ್ಸಸೈಸ್ ಮಾಡೋದನ್ನ ನಿಲ್ಲಿಸೇ ಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಎಗೇನ್ ಸ್ಟಾರ್ಟ್ ಮಾಡಿದ್ದೀನಿ. ಯೋಗ ಆ್ಯಂಡ್ ಎಕ್ಸಸೈಸ್ ನಮ್ಮ ಬಾಡಿ ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಒಂದು 2 ಡೇಸಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವುದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಎಕ್ಸಸೈಸ್ ಮತ್ತು ಅಂಥ ಯೋಗ ಪೋಸ್ಚರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೆ ಎಫೆಕ್ಟಿವ್ ಅನ್ಸಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಕೆಲವೊಂದು ದಿನಗಳಿಂದ ಸ್ವಲ್ಪ ಲೋ ಫೀಲಿಂಗ್ ಆಗ್ತಾ ಇತ್ತು. ಸೊ ಹಾಗಾಗಿ ನನಗೆ ಯಾವುದೇ ಒಂದು ಕೆಲಸ
ಮಾಡೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಆ ರೀಸನ್ನಿಂದ ನಾನು ವ್ಲಾಗಿಂಗ್‌ನ ಮಾಡೋದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಇವು ಕೆಲವೊಂದು ಸತಿ ಹೇಗೆ ಅನಿಸುತ್ತೆ ಅಂದರೆ ಏನೂ ಬೇಡ ಮಾಡೋದು ಅಂತ ಅನಿಸ್ಬಿಡುತ್ತೆ. ಬಟ್ ನನಗೆ ಯೂಟ್ಯೂಬ್ ಅನ್ನೋದು ತುಂಬಾ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿರುವಂಥ ಒಂದು ಕೆಲಸ. ಹಾಗಾಗಿ ನನಗೆ ಸಂಪೂರ್ಣವಾಗಿ ಸ್ಟಾಪ್ ಮಾಡೋದಕ್ಕೂ ಇಷ್ಟ ಇಲ್ಲ. ಸೊ ಹಾಗಾಗಿ ನನ್ನ ಕೈಲಿ ಆಗಿದ್ದ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ನನಗೆ ಈ ಒಂದು ಪ್ರೆಸೆಂಟ್ ಸಿಚುಯೇಷನಲ್ಲಿ ಅಗಸ್ತ್ಯ ಮತ್ತು ವಸಿಷ್ಠ ಆ್ಯಂಡ್ ನನ್ನ ಒಂದು ಮೆಂಟಲ್ ಹೆಲ್ತನ್ನು ಕೂಡ ನೋಡ್ಕೊಂಡು ನಾನು ವ್ಲಾಗಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಸಣ್ಣ ಬ್ರೇಕ್ ಕೂಡ ತಗೊಂಡಿದ್ದೆ. ಬೇರೆ ಬೇರೆ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಅದು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಖುಷಿ ಆಗುತ್ತೆ ಅದನ್ನು ಕೂಡ ನೋಡಿದಾಗ. ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ತುಂಬಾ ಈಸಿ ಅಂತ ತಿಳ್ಕೊಬಿಟ್ಟಿದ್ದಾರೆ. ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಎಷ್ಟೊಂದು ಕೆಲಸ ಇರುತ್ತೆ ಆ್ಯಂಡ್ ಎಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಅಂತ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ಇರುತ್ತೆ. ಇವತ್ತು ಒಂದು ಸತ್ಯನಾರಾಯಣ ಪೂಜೆ ಇತ್ತು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಆಲ್ರೆಡಿ 12 ಆಗೋಯಿತು. ಸೊ ಸಂದೀಪ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸಂದೀಪ್ ಬಂದಮೇಲೆ ಹೋಗೋದಲ್ವಾ. ಸೊ ಹಾಗಾಗಿ ಸ್ವಲ್ಪ ಲೇಟಾಗೇ ಹೊರಡ್ತಾ ಇದ್ದೀನಿ. ವಶಿಷ್ಠ ಇವತ್ತು ಮನೇಲೇ ಇದ್ದ ಕಾರಣ ಮಕ್ಕಳನ್ನ ಬೇಗ ಹೊರಡಿಸಿದ್ದೆ. ಸೊ ಇಲ್ಲಿ ನಾನು ಹೇಗೆ ರೆಡಿ ಆಗ್ತೀನಿ ಫಂಕ್ಷನ್ ಇದ್ದ ಟೈಮಲ್ಲಿ ಯಾವ ಥರ ಮೇಕಪ್ ಮಾಡ್ಕೊಳ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಒನ್ ಆಫ್ ದಿ ರಿಕ್ವೆಸ್ಟೆಡ್ ವಿಡಿಯೋ ಕೂಡ. ಸೊ ಲಾಸ್ಟ್ ಟೈಮ್ ನಾನು ಮ್ಯಾರೇಜ್ ವಿಡಿಯೋ ಹಾಕಿದಾಗ ಸ್ಯಾರಿ ವೇರ್ ಮಾಡಿದಾಗ ನೀವು ಯಾವ ಥರ ಮೇಕಪ್ ಮಾಡ್ಕೊಳ್ತೀರ ಅನ್ನೋದನ್ನ ಶೇರ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವ್ಯಾಸ್ಲಿನ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ನಿವಿಯಾ ಮತ್ತು ವ್ಯಾಸ್ಲಿನ್ 2 ಪ್ರಾಡಕ್ಟು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಸ್ಕಿನ್ಗೆ. ಸೊ ಹಾಗಾಗಿ ನಾನು ಮಾಯ್ಶ್ಚರೈಸರ್ ಅಂತ ಬಂದಾಗ ಆ 2 ಪ್ರಾಡಕ್ಟ್ನ ಮಾತ್ರ ಯೂಸ್ ಮಾಡೋವಂಥದ್ದು. ಸೊ ಲೋಷನ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇವಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸನ್ಸ್ಕ್ರೀನ್ನ ಇಲ್ಲಿ ನಾನು ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ಚೆನ್ನಾಗಿದೆ. ಸೊ ನನಗೆ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ನಮ್ಮ ಸ್ಕಿನ್ ಟೈಪಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಮಾತ್ರ ಅಪ್ಲೈ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಲಿಕ್ವಿಡ್ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೆಬಿಲಿನ್ ನ್ಯೂಯಾರ್ಕ್ದು ನನಗೆ ಸೂಟ್ ಆಗುತ್ತೆ. 128 ಶೇಡಿಂದ ನಾನಿಲ್ಲಿ ಅಪ್ಲೈ ಮಾಡ್ತಿರೋವಂಥದ್ದು. ನಾನು ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಾಂದರೆ ನೀವು ಬಫ್ ಆದರೂ ಬಳಸ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಾದರೂ ಪಿಗ್ಮೆಂಟೇಷನ್ ಇರ್ಬೋದು, ಬ್ಲ್ಯಾಕ್ ಸ್ಪಾಟ್ ಇರ್ಬೋದು, ಇಲ್ಲಾಂದರೆ ಡಾರ್ಕ್ ಸರ್ಕಲ್ ಇರ್ಬೋದು, ಎಲ್ಲದನ್ನೂ ಕೂಡ ಹೈಡ್ ಮಾಡೋದಕ್ಕೆ ಈ ಒಂದು ಕನ್ಸೀಲರ್ ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ಒಂದು ಹೈಲೈಟರ್ ಆಗು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಹಾಗೆಯೇ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನ ಒಂದು ಬ್ರೈಟ್ ಮಾಡುತ್ತೆ. ಹಾಗೆಯೇ ಒಂದು ಸ್ವಲ್ಪ ಸ್ಪಾಟ್ಲೆಸ್ ಸ್ಕಿನ್ನ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡಿ. ಸೊ ಲೋಷನ್ ಆ್ಯಂಡ್ ಫೌಂಡೇಶನ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಐಬ್ರೋಸ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋ ಪೆನ್ಸಿಲಿಂದ ನಾನು ಐಬ್ರೋಸ್ನ ಸೆಟ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಐಬ್ರೋಸ್ ಪೆನ್ಸಿಲಿಂದ ಕ್ಲೀನಾಗಿ ಶೇಪ್ ಕೊಟ್ಟರೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ನಾನು ಐಬ್ರೋಸ್ನ ಸೆಟ್ ಮಾಡಿಸ್ಕೊಳೋದಕ್ಕೆ ಔಟ್ಸೈಡ್ ಹೋಗೋದಿಲ್ಲ. ಮನೇಲೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಾನು ಸೆಟ್ ಮಾಡ್ಕೊಳ್ತೀನಿ. ಸೊ ಆ ಪ್ರಾಡಕ್ಟ್ ಬಗ್ಗೆನೂ ಕೂಡ ನಾನು ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ನ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಜನ ಹೆಣ್ಮಕ್ಳಿಗೆ ಅದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ಮಾಮಾ ಅರ್ತ್ ಅವ್ರದ್ದು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ದೆನ್ ಲಿಪ್ ಪೆನ್ಸಿಲ್, ಲಿಪ್ ಲೈನರಿಂದ ನಾನು ಫಸ್ಟು ಲಿಪ್ಸಿಗೆ ಶೇಪ್ ಕೊಡ್ತೀನಿ. ಸೊ ಶೇಪ್ನ ನಾನು ಮಾಡ್ಕೊಂಡು ಆದಮೇಲೆ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡುವಂಥದ್ದು. ಇವತ್ತು ನಾನು ಸತ್ಯನಾರಾಯಣ ಪೂಜೆಗೆ ಹೋಗೋದಕ್ಕೆ ಸಿಲ್ಕ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಸೊ ಪಿಂಕ್ ಆ್ಯಂಡ್ ಗ್ರೀನ್ ಇದೆ ಆ್ಯಂಡ್ ಆರೆಂಜ್ ಕೂಡ ಇದೆ. ಸೊ 3 ಕಲರ್ಸು ಕೂಡ ಮಿಕ್ಸಲ್ಲಿರುವಂಥ ಸ್ಯಾರಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಇಯರ್ಸ್ ಬ್ಯಾಕ್ ನಾನು ತೊಗೊಂಡಿದ್ದು ಇದು. ಸೊ ಈ ಸ್ಯಾರಿಗೆ ನಾನು ಸಿಂಪಲ್ ಆಗಿರಲಿ ಅಂತ ಒಂದು ಇಯರಿಂಗ್ಸ್ನ ಸೆಟ್ನ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ. ತುಂಬ ಹೆವಿನೂ ಇರಬಾರ್ದು, ಸಿಂಪಲ್ ಆಗೂ ಇರಬಾರ್ದು, ಒಂದು ಸ್ವಲ್ಪ ಎಲಿಗೆಂಟಾಗಿ ಕಾಣಬೇಕು. ಆ ಥರ ನಾನು ಈ ಇಯರಿಂಗ್ಸ್ನ ಈ ಒಂದು ಸ್ಯಾರಿಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ರೀಸೆಂಟಾಗಿ ಬೈ ಮಾಡಿದ್ದು ಇದು. ಸೊ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನನ್ನ ಒಂದು ಇಯರಿಂಗ್ಸ್ ಕಲೆಕ್ಷನ್ನ. ಸೊ ಹಾಗಾಗಿ ಇವತ್ತು ಸಂದೀಪ್ದು ಒಂದು ಚೈನ್ ಇತ್ತು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ಒಂದು ಮಾಂಗಲ್ಯ ಚೈನ್ ಅಷ್ಟೇ. ಸೊ ಮಾಂಗಲ್ಯ ಚೈನ್ ಜೊತೆ ಈ ಸಂದೀಪ್
ಇದು ನಂಗೆ ತುಂಬಾ ಇಷ್ಟ ಆಗುವಂಥದ್ದೊಂದು. ಸೊ ಅದು ಕೃಷ್ಣನ್ ಪೆಂಡೆಂಟ್ ಅದು. ಸೊ ನಾನು ಡೀಟೇಲಾಗಿ ಇನ್ನೊಂದಿನ ತೋರಿಸ್ತೀನಿ ಅದನ್ನ, ತುಂಬ ಚೆನ್ನಾಗಿದೆ. ದೆನ್ ವಾಚ್ ಆ್ಯಂಡ್ ಬ್ಯಾಂಗಲ್ಸ್, ನನ್ನ ಹತ್ರ ಬ್ಯಾಂಗಲ್ ಕಲೆಕ್ಷನ್ ತುಂಬಾ ಕಮ್ಮಿ, ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಫೈನಲ್ ಲುಕ್ ಹೀಗಿದೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಆಲ್ರೆಡಿ ಎಲ್ಲ ಪೂಜೆನೂ ಕೂಡ ಮುಗ್ದೋಗಿತ್ತು ನಾವು ಹೋಗೋದ್ರೊಳಗೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಸಂದೀಪ್ ಸ್ವಲ್ಪ ಲೇಟಾಗಿ ಬಂದಿದ್ದ ಕಾರಣ ಕತೆ ಕೇಳೋದು ಮಿಸ್ ಆಯಿತು. ಸೊ ಸತ್ಯನಾರಾಯಣ ಪೂಜೆಯಲ್ಲಿ ಕತೆ ಕೇಳೋದೇ ಒಂದು ಮುಖ್ಯ. ಸೊ ಅದೇ ಪುಣ್ಯ ಅಂತ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ವೈಟ್ ಮಾಡಿದಾಗ ಸೊ ಕತೆ ಕೇಳೋದಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡೆ. ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.